ಕೇಂದ್ರ ಸರ್ಕಾರದ ಅನುದಾನವನ್ನು ಪ್ರಸ್ತಾಪಿಸಿ ಈಗಾಗಲೇ ಕಾಂಗ್ರೆಸ್ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿತ್ತು. ಇದಕ್ಕೆ ಜೊತೆಯಾಗಿ ಇವತ್ತಿನ ಅಸೆಂಬ್ಲಿಯಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಒಂದು ಪ್ರಸ್ತಾಪವನ್ನು ನಿರ್ಣಯವನ್ನು ಮಂಡಿಸಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಅನ್ಯಾಯ ಅಥವಾ ತಾರತಮ್ಯದ ವಿರುದ್ಧ ಅನ್ನುವಂಥ ರೀತಿಯಲ್ಲೇ ಈ ಒಂದು ಪ್ರಸ್ತಾವವನ್ನು ಮಂಡಿಸಲಾಯಿತು. ಅದಕ್ಕೆ ಕೌಂಟರ್ ಆಗಿ ಇವತ್ತು ಬಿಜೆಪಿ ನಾಯಕರು, ವಿಪಕ್ಷ ನಾಯಕರು ಬಹುಶಃ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸರ್ಕಾರಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಒಂದು ನಿರ್ಣಯವನ್ನು ಮಂಡಿಸೋದಕ್ಕೆ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ದೊಡ್ಡ ಮಹಾ ಸಂಗ್ರಾಮವೇ ನಡೆದು ಹೋಯಿತು. ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2024 ಏಕಾಏಕಿ ಅದನ್ನ ಓದಿದ್ರೆ ಏನ್ ಅರ್ಥ? ಅವ್ರಿಗೆ ಕದ್ದು ಮುಚ್ಚಿ ಏನಿದೆ ವ್ಯಾಪಾರ ಇದರಲ್ಲಿ? ಅದನ್ನ ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ. ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡುವಂತದ್ದು ಇದೆಲ್ಲ ಎಷ್ಟು ಸರಿ ಇದೆ? ಕನ್ನಡ ನಾಡಿನ ಧ್ವನಿ ಎತ್ತಬೇಕಾದ್ರೆ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ. ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ. ನಿಮಿಷ ಎಲ್ಲ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ? ಲೋಕಸಭೆ ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕರ್ನಾಟಕದ ಧ್ವನಿ ಇದು. ಕಲಾಪದಲ್ಲಿ ಮಾತಿನ ಯುದ್ಧ, ಸದನದ ಬಾವಿಗೆ ಇಳಿದು ವಿಪಕ್ಷ ಸದಸ್ಯರ ಕದನ, ಸರ್ಕಾರದ ವಿರುದ್ಧ ಧಿಕ್ಕಾರದ ಕಹಳೆ ಮೊಳಗಿಸುತ್ತಿದ್ದಾರೆ. ಇತ್ತ ಆಡಳಿತ ಪಕ್ಷದ ಸದಸ್ಯರು ಕೌಂಟರ್ ಕೊಡ್ತಿದ್ದಾರೆ. ವಿಧಾನಸಭೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸರ್ಕಾರ ಮಂಡಿಸಿದ ನಿರ್ಣಯ ದೊಡ್ಡ ಜಟಾಪಟಿಗೆ ಕಾರಣವಾಗಿದೆ. ಲೋಕಸಭೆಯಲ್ಲಿ ಚರ್ಚೆ ಮಾಡಬಹುದು, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಬಹುದು. ಬಾಯಿ ಮುಚ್ಕೊಂಡಿದ್ದಾರೆ, ಬಾಯಿ ಮುಚ್ಕೊಂಡಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಿರ್ಣಯ ಸಮರ. ರಾಜ್ಯ ಸರ್ಕಾರದ ವಿರುದ್ಧವೇ ನಿರ್ಣಯ ಮಂಡಿಸಿ ವಿಪಕ್ಷ ಕೌಂಟರ್. ಕೇಂದ್ರ ಸರ್ಕಾರದ ವಿರುದ್ಧ ನಿನ್ನೆ ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರ ಮಂಡಿಸಿದ ನಿರ್ಣಯ ಇಂದು ಕಲಾಪದಲ್ಲಿ ಯುದ್ಧಕ್ಕೆ ಮುನ್ನುಡಿ ಬರೆದಿತ್ತು. ಇದನ್ನೇ ಕೈಗೆತ್ತಿಕೊಂಡು ವಿಪಕ್ಷ ಬಿಜೆಪಿ ಮುಗಿಬೀಳ್ತು. ಏಕಾಏಕಿ ಕದ್ದು ಮುಚ್ಚಿ ನಿರ್ಣಯ ಮಂಡಿಸಿದ್ರೆ ಏನ್ ಅರ್ಥ ಅಂತ ಅಶೋಕ್ ಕಿಡಿಕಾರಿದ್ರು. ಏಕಾಏಕಿ ಈ ತರ ತರದ್ರಿಂದ ಒಂದು ರೀತಿ ಇಡೀ ಸದನಕ್ಕೆ ಒಂಥರ ಅಗೌರವ. ನಮ್ಮ ಪ್ರೊಸೀಜರ್ ಸೇರಿದೆ, ನಮ್ದು ವಿಧಾನಸಭೆ ಏನು ನೀತಿ ನಿಯಮಾವಳಿಗಳಿದೆ, ಇದನ್ನೆಲ್ಲ ಒಂಥರ ಗಾಳಿಗೆ ತೂರಿ ಮಾಡಿರೋವಂಥದ್ದು. ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡುವಂಥದ್ದು ಇದೆಲ್ಲ ಎಷ್ಟು ಸರಿ ಇದೆ? ಇದು ಇನ್ನು ನಿಮ್ಮ ಪರವಾನಗಿ ತೆಗೆದುಕೊಂಡು ಮಾಡಬೇಕಿಲ್ಲ ಅಂತ ವಿಪಕ್ಷ ನಾಯಕರಿಗೆ ಸಚಿವ ಎಚ್.ಕೆ. ಪಾಟೀಲ್ ಪಂಚ್ ಕೊಟ್ರು. ಕೇಂದ್ರ ಸರ್ಕಾರ ಇರಲಿ, ಯಾರೇ ಇರಲಿ, ಯಾರ ಬಗ್ಗೆ ನಾವು ನಮ್ಮ ಅಸಮಾಧಾನ ಹೇಳಬೇಕಾದ್ರೆ, ಕನ್ನಡ ನಾಡಿನ ಧ್ವನಿ ಎತ್ತಬೇಕಾದ್ರೆ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ. ಇದಕ್ಕೆ ಮತ್ತೆ ಸಿಡಿದೆದ್ದ ಅಶೋಕ್, ನಮ್ಮದೇನು ಆಕ್ಷೇಪ ಇಲ್ಲ, ಲೋಕಸಭೆಯಲ್ಲಿ ಎಂಪಿಗಳು ಮಾತಾಡ್ಲಿ ಅಂತ ಉರಿದು ಬಿದ್ರು. 27 ಜನ ನಿಮ್ಮವರೇ ಇದ್ದಾರೆ ಅಂತ ಕೃಷ್ಣ ಬೈರೇಗೌಡ ತಿರುಗೇಟು ನೀಡಿದ್ರು. ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ. ನಿಮಿಷ ಎಲ್ಲ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ? ಕಳೆ ಕಾಯ್ತಿರ್ತಾರೆ ಎಂಪಿಗಳು ಹೋಗಿ ಅಲ್ಲಿ ಮಾತಾಡ್ಬೋದಾಯ್ತಲ್ಲ. ಲೋಕಸಭೆ ಏನ್ಕಿರೋದಾಗರೆ ಲೋಕಸಭೆ ಏನ್ಕಿರ್ಬೇಕು? ಲೋಕಸಭೆಯಲ್ಲಿ ಚರ್ಚೆ. ಇನ್ನು ನಿಯಮಾವಳಿ ಪ್ರಕಾರ ನಿರ್ಣಯ ತರಬೇಕಿತ್ತು. ಹಾಗಿದ್ರೂ ನಮಗೂ ಅವಕಾಶ ಕೊಡಿ, ಕೇಂದ್ರ ಸರ್ಕಾರದ ಪರ ನಾವು ಮಂಡನೆ ಮಾಡ್ತೀವಿ ಅಂತ ಅಶೋಕ್ ನಿರ್ಣಯ ಮಂಡಿಸಿಯೇ ಬಿಟ್ರು. ನಿರ್ಣಯ ಮಂಡನೆ ಕೊಟ್ಟಿದ್ದೀರಾ? ನಾನು ಒಂದು ನಿರ್ಣಯ ಮಂಡನೆ ಮಾಡ್ತೀನಿ. ನೀವು ಬೇಕಾದ್ರೆ ಸಭೆ ಮತಕ್ಕೆ ಹಾಕಿ, ಏನಾನ ಆಗ್ಲಿ. ಅದಕ್ಕೆ ಬಹಳ ದಿನ 32% ಇಂದ 42% ಏರಿಸಿರುವುದು NDA ಸರ್ಕಾರದ ಕಾಳಜಿಯನ್ನ ತೋರಿಸುತ್ತದೆ. ನಾವೆಲ್ಲರೂ ಕಡು ಬದ್ಧತೆ ತೋರಿಸಬೇಕು. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ. ಇಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ SC, SCP, TSP ಹಣ ಬಳಸಿಕೊಳ್ಳಲಾಗ್ತಿದೆ ಅಂತ ಬಿಜೆಪಿ MLC ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಗುಡುಗಿದ್ರು. ನಾನು ಅಂದ್ಕೊಳ್ತೇನೆ, ಈ ಕಾಯ್ದೆ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತಪ್ಪು ಮಾಹಿತಿ ನಾಚಿಕೆ ಪಟ್ಟರೆ ತಪ್ಪು ಮಾಹಿತಿ ಏನಾಗುತ್ತೆ? Let them tell the union government to bring in an amendment to the constitution in providing the reservation to SC based on the population. If it really has got a surplus state, let them tell the union government to bring in an amendment to the constitution to make provision in the central budget proportionate to the SC/ST population.
ಅವ್ರ ರಕ್ತ ನಿಮ್ಮ ಮೈಯಲ್ಲಿ ಹರಿತಿದೆ. ಸುಮ್ನೆ ಬರೀ ಸುಮ್ನೆ ಇಲ್ಲಿ ಕತೆ ಬಿಟ್ರೆ ಏನಾಗುತ್ತೆ? ಸ್ಥಾನಕ್ಕೆ ಸುಮ್ಮನೆ ಬರೀ ಮಾತಾಡಿದ್ರೆ ಏನಾಗುತ್ತೆ? ಏನು ನಡೆದಿಲ್ಲ. ಪೂಜಾರಿ ಸಾಹೇಬ್ರು ಏನು ಮಿನಿಸ್ಟರ್ ಇದ್ದಾಗ ನಡೆದಿಲ್ಲ. 11,000 ಕೋಟಿ ಇದೆಲ್ಲ ನಡೆದಿಲ್ಲ ಆಟಗಳು. ದುರುಪಯೋಗ ಆಗಿದೆ. ರಾಜಕೀಯ ಮಾತುಗಳು ನಡೆದಿಲ್ಲ ಮಾನ್ಯ ಸಭಾಪತಿಗಳೇ. ಆನ್ ರೆಕಾರ್ಡ್ ಇದೆ. ಮೊದಲಿಂದ ಹೇಳ್ತಾ ಇದ್ದೀನಿ ನಾನು. Very clearly I'm telling. ಅವಾಗೆಲ್ಲ ಹೋಗಿದ್ದು ಎಲ್ಲ ಸುಮ್ಮನೆ ಬರೀ ಬಾಟ್ಲಿಗೆ ಏನು ಮಾತಾಡೋದಿಲ್ಲ. ಬಾವಿಗೆ ಏನು ಕೊಟ್ಟೆ ಕಟ್ಟಕ್ಕಾಗಲ್ಲ. ಇದೆಲ್ಲ ನಡೆದಿದೆ. ಬಹಳ ದಿನ ಕಥೆಗಳು. ಅದೇನೇ ಹೇಳಿ ಬಜೆಟ್ ಅಧಿವೇಶನ ಆರಂಭ ಆದಾಗಿನಿಂದಲೂ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಅನುದಾನ ತಾರತಮ್ಯ ವಾಗ್ಯುದ್ಧ ತಾರಕಕ್ಕೇರಿದೆ. ವಿಧಾನಸಭೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಪಕ್ಷ ರಾಜ್ಯ ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸಿದೆ. ಅಧಿವೇಶನ ಸೋಮವಾರಕ್ಕೆ ಮುಂದೂಡಿಕೆಯಾಗಿದ್ದರಿಂದ ಇಂದು ಹಮ್ಮಿಕೊಂಡಿದ್ದ ರಾಜಭವನ ಚಲೋ ಕಾರ್ಯಕ್ರಮವನ್ನ ಸೋಮವಾರಕ್ಕೆ ಮುಂದೂಡಿದೆ. ಕಿರಣ್ ಹನಿಯಡ್ಕ, TV9, ಬೆಂಗಳೂರು.